ಹಾಯ್ ಸ್ಕಂದ. Hey, thanks for ಹೇಗಿದೆ coming. ಕಣ? ಥ್ಯಾಂಕ್ಸ್ ಅ ಲಾಟ್. ಹೇ Thank ನೈಸ್ you. ಮ್ಯಾನ್. By the way, she's Prarthana. ಹಾಯ್. Hi. ಎ ಲವ್ಲಿ ಪೇರ್ ಮ್ಯಾನ್. Good evening, friends. He's my very good friend and a fantastic singer. He'll be singing a beautiful song for us. Have a good time. Over to you. ದಾರಿಯೇ ಮುಗಿದಿದೆ ಹೋಗಲಿ ಎಲ್ಲಿಗೆ, ಹೇಗೆ ನಾ ತಲುಪಲಿ ಮರಳಿ ನಿನ್ನಲ್ಲಿಗೆ. ಹೇಳೋಕೆ ನೂರು ಮಾತಿದೆ, ನೀ ಹೋದೆ ಒಮ್ಮೆ ಕೇಳದೆ. ಇನ್ನೇನಿದೆ ಜೀವಕ್ಕೆ ನೋವಲ್ಲದೆ, ಏಕಾಂತ ಕಾಡಿದೆ ಜೀವಂತ ಕೊಂದಿದೆ. ನಾನಿನ್ನು ಹೇಗೆ ಇರಲಿ ನೀನಿಲ್ಲದೆ. ದಾರಿಯೇ ಮುಗಿದಿದೆ ಹೋಗಲಿ ಎಲ್ಲಿಗೆ, ಹೇಗೆ ನಾ ತಲುಪಲಿ ಮರಳಿ ನಿನ್ನಲ್ಲಿಗೆ. ಹೃದಯಕ್ಕೆ ಆಗುವುದೇ ಮರೆತರು ಮರೆಯೋಕೆ, ಮದರಂಗಿಯಲ್ಲವೇ ಮಸುಕಾಗಲು. ಮರಳಲ್ಲಿ ಮಾಡಿದ ಮನೆಯಲ್ಲ ಪ್ರೀತಿಯು, ಅಲೆಯೊಂದು ಸೋಕಿದರೆ ಅಲ್ಲೇ ಮರೆಯಾಗಲು. ಉಳಿದಿದೆ ಎದೆಯಲ್ಲೇ ಕಳೆದಿರೋ ನೆನಪೆಲ್ಲ, ಗುಟ್ಟಾಗಿ ಜಾರಿದೆ ಹನಿಕಂಬನಿ. ಈ ನನ್ನ ತೋಳಲಿ ನೀನಿಲ್ಲವಾದರೆ ಉಸಿರಾಡಿ ಏನು ಉಪಯೋಗ ಓ ಪ್ರೇಮವೇ. ಯುವ, ಅಲ್ಲಿ ನೋಡು, ನೀನ್ ಕೊಟ್ಟಿರೋ ಹೂವ ಅವಳ ಕೈಯಲ್ಲೇ ಇದೆ.
ಸನಿಹಕ್ಕೆ ಎಂದು ನೀ ಬರುವೆ ನಿನಗಾಗೆ ಕಾಯುತ್ತಿರುವೆ ನಾ ಮನಸಾರೆ ಮನಸಾರೆ ಒಲವಿಂದ ಬಂದು ಸೇರು ಬಾಳಿಗೆ ಭೂಮಿ ಬಾನು ಚಂದ್ರ ತಾರೆ ತುಂಬ ಎಂದೆಂದು ನೀನೆ ಎಲ್ಲವೂ ನೀನೆ ತಾನೆ ನಿನ್ನ ಹೊರತಾಗಿ ಯಾರೆಲ್ಲಿ ಹೇಳು ನನಗಾಸರೆ ಮನಸಾರೆ 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 ತಾರೀರೋ ತಾರೀರಾರಿರೋ ಇಬ್ರಿಗೂ ನನ್ನ ಕಡೆಯಿಂದ ಪ್ರೀತಿಯ ಶುಭಾಶಯಗಳು. ಸೊ ಆಲ್ ದಿ ಬೆಸ್ಟ್. ನನ್ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ರಿಲ್ಯಾಕ್ಸ್ ಪ್ರಾರ್ಥನಾ. ಐ ಆಮ್ ನಾಟ್ ಅ ಸ್ಟ್ರೇಂಜರ್. ನಾಳೆ ನಾನು ನೀನು ಮದುವೆ ಆಗೋರು ಆ್ಯಂಡ್ ಲೈಫ್ ಲಾಂಗ್ ಜೊತೆಗಿರೋರು. ನಮ್ಗಿದುವರೆಗೂ ಪ್ರೈವೇಟ್ ಮೂಮೆಂಟ್ಸ್ ಅನ್ನೋದೇ ಇಲ್ಲ. ಲೆಟ್ಸ್ ಮೇಕ್ ಮೆಮೊರೀಸ್ ನೋ. ಅದಕ್ಕೆ ಇಲ್ಲಿಗೆ ಕರ್ಕೊಂಬಂದೆ. ಸೊ 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 ಇಲ್ಲಿ ಕರ್ಕೊಂಬಂದೆ. ಹಾಂ, ಇಲ್ಲ, ನಾನು ಹೋಗಬೇಕು. ಅಲ್ಲಮ್ಮ ನನ್ನನ್ನು ಹುಡುಕ್ತಾ ಇರ್ತಾರೆ. ಪ್ರಾರ್ಥನಾ, ಡೋಂಟ್ ವರಿ. ಯಾರು ನಿಮ್ಮನ್ನು ಹುಡುಕ್ತಿರಲ್ಲ. ಎಲ್ಲರೂ ಅವ್ರವ್ರ ಬ್ಯುಸಿಲಿದ್ದಾರೆ. ಪ್ಲೀಸ್ ಬನ್ನಿ ಹೋಗೋಣ. ಪ್ರಾರ್ಥನಾ, ಡೋಂಟ್ ಬಿ ಸಿಲಿ. ಫಾರ್ಮ್ ಹೌಸ್ ತೋರಿಸ್ಬೇಕು ಅಂತಾನೆ ನೀನು ಇಲ್ಲಿ ಕರ್ಕೊಂಬಂದೆ. ಅದನ್ನೇ ನೋಡದೆ ಹೋಗ್ತೀನಿ ಅಂತೀಯಲ್ಲ. ನೋಡ್ದೆ, ಬನ್ನಿ ಹೋಗೋಣ. ಶೈ ನೇಚರ್ ಅಂದರೆ ನಂಗೆ ತುಂಬ ಇಷ್ಟ. ಆದರೆ ಅತಿ ಆದರೆ ಆಲ್ಕೋಹಾಲು ವಿಷಯ ಆಗುತ್ತಲ್ವಾ. ಲೆಟ್ಸ್ ಬಿ ಪ್ರಾಕ್ಟಿಕಲ್. ಬನ್ನಿ, ನನ್ನ ರೂಮ್ ತೋರಿಸ್ತೀನಿ. ನಾನು ಬರಲ್ಲ, ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ಪ್ರಾರ್ಥನಾ, ಐ ಆಮ್ ಬ್ರ್ಯಾಂಡ್ ಮೈಂಡೆಡ್ ಆಸ್ ವೆಲ್ ಆಸ್ ಬ್ರಾಡ್ ಮೈಂಡೆಡ್. ನಾನು ಲೈಫಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿರ್ತೀನಿ. ನಾನು ಉಪಯೋಗಿಸೋ ಪ್ರತಿ ವಸ್ತುನೂ ಬ್ರ್ಯಾಂಡೆಡ್ ಆಗಿರಬೇಕು ಅಂತ ಇಷ್ಟಪಡ್ತೀನಿ. ಲುಕ್ ಹಿಯರ್, ಈ ವಾಚ್ ದುಬೈಯಿಂದ ತರಿಸಿದ್ದು. ಇಟ್ ಕಾಸ್ಟೆಡ್ ಮೀ 3 lakhs. ನಾನು ತಿನ್ನೋ ಫುಡ್ಡಿಂದ ಮಲ್ಗೋ ಬೆಡ್ವರೆಗೂ ಎಲ್ಲನೂ ಬ್ರ್ಯಾಂಡೆಡ್ಡೆ. ಪ್ಲೀಸ್ ಹೋಗೋಣವಾ? ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ತಪ್ಪು ತಿಳ್ಕೊಳ್ಳೋದಾ? ಯು ಮೀನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್? ಅದೆಲ್ಲ ಚೀಪ್ ಮೈಂಡೆಡ್ ಪೀಪಲ್ ಮಾಡೋ ಕೆಲಸ. ಇಲ್ಲಿ ಯಾರು ಅಂಥವ್ರಿಲ್ಲ. ನಿಮ್ಮನ್ನ ತುಂಬಾನೇ ರೆಡಿ ಮಾಡೋದಿದೆ. ಮದುವೆ ಆದಮೇಲೆ ನಂಗೆ ಹೆಂಗೆ ಬೇಕೋ ಹಂಗೆ ರೆಡಿ ಮಾಡ್ತೀನಿ. ಯಾಕೆ ಪ್ರಾರ್ಥನಾ?
ಭಯ ಆಯ್ತಾ? ನಾನು ಏನು ಮಾಡ್ತೀನೋ ಅಂತ ಭಯನಾ? ನಾನು ಹೋಗಬೇಕು. ಓ ಗಾಡ್, ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಾಗಿಂದ ಅದೊಂದು ಮಾತು ಬಿಟ್ಟು ಬೇರೆ ಮಾತೇ ಆಡ್ತಿಲ್ಲ ನೀವು. ಕೂಲ್. ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದು ನಿಮ್ಗೇನೋ ಒಂದು ಕೊಡೋಣ ಅಂತ. ಅದನ್ನ ನೀವು ಇಲ್ಲಿಂದ ತಗೊಂಡು ಹೋಗಲೇಬೇಕು. ಗಾಬರಿ ಆಗಬೇಡಿ. ನಾನು ಕೊಟ್ಟ ಮೇಲೆ ನೀವು ನಂಗೇನು ಕೊಡಬೇಕು ಅಂತೇನಿಲ್ಲ. ನಾನು ಕೊಟ್ಟಿದ್ದು ತಗೊಂಡು ಹೋದರೆ ಸಾಕು. ಪ್ರಾರ್ಥನಾ, ಕಣ್ಮುಚ್ಚಿ. ಪ್ಲೀಸ್, ನಾನು ಹೋಗಬೇಕು. ಕೂಲ್ ಡೌನ್ ಪ್ಲೀಸ್. ತಗೊಳ್ಳಿ, ನನ್ನ ವುಡ್ ಬಿ ವೈಫ್ಗೆ ನನ್ನ ಕಡೆಯಿಂದ ಮೊದಲನೇ ಗಿಫ್ಟ್. ನಾನು ಇದನ್ನು ಕೊಡಬೇಕು ಅಂತಲೇ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದು. You don't know how much I've spent on this. ತಗೊಳ್ಳಿ. ಇಲ್ಲ, ನನಗೆ ಬೇಡ. ಪ್ಲೀಸ್ ತಗೊಳ್ಳಿ. ಇಲ್ಲ ಅಂದರೆ ಸೀದಾ ಅಂಕಲ್ ಹತ್ರ ಹೋಗಿ ನಾನು ಕೊಡೋ ಗಿಫ್ಟ್ನ ನಿಮ್ಮ ಮಗಳು ತಗೊಳ್ತಿಲ್ಲ, ನೀವೇ ಕೊಟ್ಬಿಡಿ ಅಂತ ಹೇಳ್ತೀನಿ ಅಷ್ಟೆ. ಓಪನ್ ಮಾಡಿ. ನಾನು ಆಮೇಲೆ ನೋಡ್ತೀನಿ. ನೋ ನೋ ನೋ, ಈಗಲೇ ಓಪನ್ ಮಾಡಿ ಪ್ಲೀಸ್. ರೀ, ಪಾರ್ಟಿ ಎಷ್ಟು ಚೆನ್ನಾಗಾಯ್ತು ಅಲ್ವಾ? ದೇವ್ಕಿ, ಅಂತೂ ನಮ್ಮ ಪ್ರಾರ್ಥನಾ ಒಳ್ಳೆ ಮಂತನಕ್ಕೆ ಸೊಸೆಯಾಗಿ ಹೋಗ್ತಾ ಇದ್ದಾಳೆ. ನನಗಂತೂ ಹಾಲು ಕುಡ್ದಷ್ಟು ಸಂತೋಷ ಆಯ್ತಮ್ಮ. ನಮ್ಮ ಆನಂದ ಅವಳ ಮೇಲಿನ ಕೋಪಕ್ಕೆ ಎಂಥ ಮನೆತನ ನೋಡ್ತಾನೋ ಏನೋ ಅಂತ ಭಯ ಆಗಿತ್ತು. ಆನಂದ, ನನ್ನ ನಂಬಿಕೆನ ನೀನು ಸುಳ್ಳು ಮಾಡಿಬಿಟ್ಟೆಯಪ್ಪ. ಅಮ್ಮ, ಕೋಪ ಇರೋ ಕಡೆ ಪ್ರೀತಿ ಇದ್ದೇ ಇರತ್ತೆ ಅಲ್ವಾ? ಅಂದ್ರೆ ಪ್ರೀತಿ ಇರೋ ಕಡೆ ಡಿಸಪಾಯಿಂಟ್ಮೆಂಟೂ ಇರುತ್ತೆ. ಅಕ್ಕ, ಏನ್ ಹಾಗಂದ್ರೆ? ನಾನು ನಮ್ಮ ಪ್ರಾರ್ಥನನ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾ ಇದ್ದೀನಿ. ಪಾಪ, ಅವಳಿಗೆ ಅಪ್ಪ ಅಂದ್ರೆ ಅದೆಷ್ಟು ಪ್ರೀತಿ. ತಾನ್ ಮದ್ವೆ ಆಗೋ ಹುಡ್ಗನ್ ಕೈಲಿ ಕೇಕ್ ಕಟ್ ಮಾಡ್ಸೋದ್ ಬಿಟ್ಟು
ಅಪ್ಪನ ಕೈಲಿ ಕೇಕ್ ಕಟ್ ಮಾಡಿಸಿದ್ಲು. ಅವಳಿ ಗುಣನ ಎಲ್ರೂ ನೋಡಿ ಅದೆಷ್ಟು ಹೊಗಳ್ತಾ ಇದ್ರು ಗೊತ್ತಾ. ನನ್ಗಂತೂ ಅದನ್ನ ನೋಡಿ ತುಂಬಾನೇ ಸಂತೋಷ ಆಯ್ತು. ಬಟ್ ಏನ್ ಮಾಡೋದು, ಅವಳ ಪ್ರೀತಿಗ್ ಬೆಲೆನೇ ಸಿಗ್ತಾ ಇಲ್ವೇ? ಯಾಕೆ ಗಂಟ್ಲಲ್ಲೇನೂ ಇಳೀತಿಲ್ವಾ? ಹಾಗೇನಿಲ್ಲ, ತಿಂತಿದ್ದೀನಲ್ವಾ. ನಿನಗೇನು ಅನ್ಸಕ್ ಸಾಧ್ಯ? ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. ಯಾಕ್ರಿ ಮುಖ ಗಂಟ್ ಹಾಕೊಂಡು ಕೂತಿದ್ದೀರಾ? ಸ್ವಲ್ಪ ನಗ್ನಗ್ತಾ ಇರಬಾರ್ದಾ? ಸುಮ್ಮನೆ ಊಟ ಮಾಡು. ಯಾರನ್ನು ಹುಡುಕ್ತಿದ್ಯಾ? ಅಕ್ಕನ್ನ? ಅವಳಿನ್ ನಿನಗೆ ಸಿಗಲ್ಲ ಬಿಡು. ಅವಳು ಸ್ಕಂದನ್ ಜೊತೆ ಖುಷಿಯಾಗಿದ್ದಾಳೆ. ನಾನು ಅವಾಗಿಂದ ಅದನ್ನೇ ನೋಡ್ತಾ ಇದ್ದೀನಿ. ಸ್ಕಂದ ಮತ್ತೆ ಪ್ರಾರ್ಥನಾ ಇಬ್ರು ಕಾಣಿಸ್ತಾ ಇಲ್ಲ. ಹೌದಲ್ಲ. ಅಮ್ಮ, ಅಕ್ಕ ಎಲ್ಲಿ? ಎಲ್ಲೂ ಕಾಣ್ತಿಲ್ಲ. ಮೋಸ್ಟ್ಲಿ ಸ್ಕಂದನ್ ಫ್ಯಾಮಿಲಿ ಜೊತೆ ಇದ್ದಾಳೆ ಅಂತ ಕಾಣುತ್ತೆ. ಹೋಗಿ ನೋಡ್ಕೊಂಡು ಬರ್ತೀನಿರು. ಪ್ರಾರ್ಥನಾ, ವೈ ಆರ್ ಯು ಸೋ ವರೀಡ್? ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗೆ? ಅದೇನು ಅಂತ ಆಮೇಲೆ ಕೇಳ್ತೀನಿ. ಮೊದಲು ನೀವು ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಓಪನ್ ಮಾಡಿ. ಹೇಗಿದೆ ಪ್ರಾರ್ಥನಾ? ಚೆನ್ನಾಗಿದೆ. ಓಪನ್ ಮಾಡಿ ನೋಡಿದ್ನಲ್ಲ, ಈಗ ಹೋಗೋಣವಾ? ಹೋಗೋಣ ಹೋಗೋಣ. ಇದನ್ನ ಜಸ್ಟ್ ನೋಡ್ಬಿಟ್ರೆ ಸಾಕ? ಕೈಗೆ ಹಾಕೋದು ಬೇಡವಾ? ಎಲ್ಲಿ ಕೊಡಿ. ನಿಮ್ಮ ಕೈ ನೀಡಿ. ಕಮಾನ್ ಯಾರ್, ಇಷ್ಟೊಂದು ಭಯ ಪಡೋ ಅವಶ್ಯಕತೆ ಇಲ್ಲ. ಎಲ್ಲಿ ಕೈ ನೀಡಿ. Wow. Amazing. ಈಗಲಾದರೂ ಓಕೆ.
ಓಕೆ, ಗಾಟ್ ಇಟ್. ಬನ್ನಿ ಹೋಗೋಣ. ಆಹಾ. ದೇವಕಿಯವ್ರು ಬಂದ್ರು ನೋಡು. ರೇಣುಕಾ ಅವರೇ, ದೇವ್ಕಿ ಅವರೇ, ಊಟ ಮಾಡಿದ್ರಾ? ಹಾ, ಊಟ ಮಾಡಿದೆ. ಸ್ಕಂದ ಅವರೆಲ್ಲಿ? ಸ್ಕಂದ ಯಾಕೆ? ಅದು ನನ್ನ ಮಗಳು ಪ್ರಾರ್ಥನಾ ಕಾಣ್ತಿಲ್ಲ, ಸ್ಕಂದ ಅವ್ರ ಜೊತೆ ಇರ್ಬೋದೇನೋ ಅಂತ. ರೀ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಮತ್ತೆ ಏನು ಮಾಡಿದ ನೋಡಿ. ಛೇ, ಅಲ್ಲಿ ನೋಡಿ, ಪ್ರಾರ್ಥನಾ ಸ್ಕಂದ ಬಂದ್ರು. ಹಾಯ್ ಮಾಮ್. ಹಾಯ್ ಡ್ಯಾಡ್. ಎಲ್ಲಿ ಹೋಗಿದ್ರಿ ನೀವಿಬ್ರು? ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಅಮ್ಮ, ಆಂಟಿ, ಪ್ರಾರ್ಥನಾ ಇನ್ಮೇಲೆ ನನ್ನ ಜವಾಬ್ದಾರಿ. ನೀವು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಪ್ರಾರ್ಥನಾ, ನೀವು ಹೇಳಿದ್ ನಿಜ. ಅಮ್ಮ ಟೆನ್ಷನ್ ಮಾಡ್ಕೋತಿರ್ತಾರೆ, ನಾ ಹೋಗ್ಬೇಕು ಅಂತ 100 ಸರಿ ಹೇಳಿದ್ರು. ದೇವ್ಕಿ, ಹೊರಡೋಣವಾ? ಸೀತಾರಾಮ್ ಅವರೇ, ನಾವೇನು ಬರ್ತೀವಿ. ಸಂತೋಷ ಆ್ಯಂಡ್ ಥ್ಯಾಂಕ್ಸ್, ನಿಮ್ಮ ಇಷ್ಟು ಬಿಸಿ ಶೆಡ್ಯೂಲ್ನಲ್ಲೂ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ. ಹೊರಡೋಣವಾ? ನೀವು ಹೂ ಅಂದರೆ ಆದಷ್ಟು ಬೇಗ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿಬಿಡೋಣವಾ? ಆಗ್ಬೋದು. ಆಕ್ಚುಲಿ ನಿಮಗಿಂತ ಜಾಸ್ತಿ ನಮ್ಮ ಭಾವನೆ ಅರ್ಜೆಂಟಲ್ಲಿದ್ದಾರೆ. ನಾಳೆನೇ ನೀವು ಮದುವೆ ಅಂದ್ರು ನಮ್ಮ ಭಾವ ಓಕೆ ಅಂತಾರೆ. ನಾಳೆ ಏನು, ಈಗಲೇ ಆದರೂ ನಾನು ರೆಡಿ. ಓಕೆ, ತಡ ಆಗ್ತಿದೆ, ನಾವು ಬರ್ತೀವಿ. ಸರಿ ಬೀಗ್ರೆ, ಹೇಳಿದ್ ಮರಿಬೇಡಿ, ಎಂಗೇಜ್ಮೆಂಟ್ ಆದಷ್ಟು ಬೇಗ. ಆಯಿತು. ಹೇ ಬ್ಯೂಟಿಫುಲ್. ನಮಸ್ಕಾರ. ಯುವ, ಇನ್ಮೇಲೆ ಈ ಜಾರು ಬೇಗನೆ ತುಂಬ ಹೋಗುತ್ತೆ ಅನ್ನಿಸ್ತಿದೆ. ನಾನ್ ನಿಮ್ ಕಣ್ಮುಂದೆ ಬಂದಾಗೆಲ್ಲ ನಿಮ್ ಮನ್ಸಿಗೆ ನೋವಾಗತ್ತೆ.
ಇಷ್ಟು ದಿನ ಅಪ್ಪನ ಕಣ್ಗೆ ಬೀಳ್ಬಾರ್ದು ಅಂತ ಕದ್ದು ಮುಚ್ಚಿ ಓಡಾಡ್ತಿದ್ದೆ. ಇನ್ಮೇಲೆ ನಿಮ್ ಕಣ್ಗೂನು ಬೀಳ್ದೇನೆ ಓಡಾಡ್ಬೇಕು ಅನ್ಸತ್ತೆ. ನನ್ ಜೀವನಾನೇ ಕಣ್ಣ ಮುಚ್ಚಾಲೆ ಆಟ ಆಗೋಗಿದೆ ಯುವ. ನೀವ್ ಯಾಕೆ ನನ್ ಜೀವನದಲ್ಲಿ ಬಂದ್ರಿ? ಯಾಕೆ ನನ್ ಮನ್ಸಲ್ಲಿ ಪ್ರೀತಿ ಗಿಡ ಬೆಳೆಸಿದ್ರಿ? ನಿಮ್ ಪಾಡಿಗೆ ನೀವು, ನನ್ ಪಾಡಿಗೆ ನಾನು ಇದ್ದಿದ್ರೆ ನೀವು ಖುಷಿಯಾಗಿರ್ತಿದ್ರಿ, ನಾನು ಖುಷಿಯಾಗಿರ್ತಿದ್ದೆ. ಆದ್ರೆ ಈಗ ಅಪ್ಪ ನನಗ್ ಮದ್ವೆ ಮಾಡ್ತಿದ್ದಾರೆ ಅಂತ ಖುಷಿನೂ ಪಡಕ್ಕಾಗ್ತಿಲ್ಲ, ನಿಮ್ಮನ್ ಮರೆಯಕ್ಕೂ ಆಗ್ತಿಲ್ಲ. ಆದ್ರೆ ನಿಮ್ಮನ್ನ ಮರಿದೆ ಬೇರೆ ಯಾವ ದಾರಿನೂ ಇಲ್ಲ ಯುವ. ಅಮ್ಮ, ನಾನು ಏನಮ್ಮ ಪಾಪ ಮಾಡಿದ್ದೆ? ಯಾಕಮ್ಮ ನನಗೆ ಈ ಜನ್ಮದಲ್ಲಿ ಇಷ್ಟೊಂದು ಪರೀಕ್ಷೆಗಳು? ನಿಮ್ ಜೊತೆಲೆ ನಾನು ಸತ್ತು ಹೋಗ್ಬೇಕಾಗಿತ್ತು ಅಮ್ಮ. ಆಗ ಅಪ್ಪ ಯುವ ಇಬ್ರು ಚೆನ್ನಾಗಿರ್ತಿದ್ರು, ನನ್ನಿಂದ ಯಾರಿಗೂ ತೊಂದರೆ ಇರ್ತಿರ್ಲಿಲ್ಲ. ದೇವ್ಕಿ, ಹಾಮ, ನಿನ್ನೆ ಪಾರ್ಟಿ ತುಂಬಾ ಚೆನ್ನಾಗಿತ್ತು ಅಲ್ವಾ? ಹೂಮ, ನನಗಂತೂ ಬಹಳ ಇಷ್ಟ ಆಯ್ತು. ನನಗೆ ಯಾಕೋ ಆ ಹುಡುಗನ ಬಗ್ಗೆ ಇನ್ನೊಂದ್ಸರ್ತಿ ಯೋಚನೆ ಮಾಡಿ ತೀರ್ಮಾನ ತಗೊಂಡ್ರೆ ಒಳ್ಳೇದು ಅಂತ. ಯಾಕಮ್ಮ, ಹುಡುಗ ಚೆನ್ನಾಗೇ ಇದ್ದಾರಲ್ಲ. ಅಂದ ಚಂದ ತಗೊಂಡು ಏನ್ ಮಾಡೋದೆ? ಹುಡುಗಿರ ಜೊತೆ ಹ್ಯಾಕ್ ಡ್ಯಾನ್ಸ್ ಮಾಡ್ದ ನೋಡು, ಯಾಕೋ ನನಗ್ ಸರಿ ಅನ್ಸ್ಲಿಲ್ಲ. ಅಮ್ಮ, ಅವರೆಲ್ಲ ಸ್ಕಂದ ಅವ್ರ ಬೆಸ್ಟ್ ಫ್ರೆಂಡ್ಸು. ಅವ್ರ ಜೊತೆ ಡಾನ್ಸ್ ಮಾಡಿದ್ರು ಅಂದ ತಕ್ಷಣ ಅವ್ರ ಮೇಲೆ ಅನುಮಾನ ಪಡೋದು ತಪ್ಪಲ್ವಾ? ಅದು ಅಲ್ಲದೆ ಈಗಿನ ಕಾಲದಲ್ಲಿ ಅದೆಲ್ಲ ಮಾಮೂಲು. ಅವ್ರಿಗೇನೋ ಮಾಮೂಲಿ ಇರಬಹುದು, ಆದ್ರೆ ನಮಗಲ್ಲಮ್ಮ. ಅಮ್ಮ, ನಿಮ್ಗೊಂದು ಮಾತು ಹೇಳ. ನಿಮ್ ಮಗ 3 ಹೊತ್ತು ಕೆಲ್ಸ ಅಂತ ನಮ್ಮನ್ ಎಲ್ಲೂ ಕರ್ಕೊಂಡು ಹೋಗದೆ ನಮ್ಮನ್ನ ಬಾವಿಲಿರೋ ಕಪ್ಪೆಗಳಂತರ ಮಾಡಿ ಹಾಕ್ಬಿಟ್ಟಿದ್ದಾರೆ. ಹೊರಗಿನ ಪ್ರಪಂಚ ನೀವು ನೋಡಿದಿದ್ರೆ ಈ ಥರ ಮಾತಾಡ್ತಿರ್ಲಿಲ್ಲ ಬಿಡಿ ನೀವು. ಏನೋಮ್ಮ, ನೀನು ಹೇಳ್ತಾ ಇದೀಯ ಅಂತ ಸುಮ್ಮನಿದ್ದೀನಿ. ಅಮ್ಮ, ನಿಮ್ಮ ಹಾಗೆ ನಿಮ್ಮ ಮಗನೂ ಸುಮ್ಮನಾದ್ರೆ ಕಷ್ಟ. ಅಲ್ಲಿ ಸ್ಕಂದ ಅವ್ರ ಅಪ್ಪ ಅಮ್ಮ ಆದಷ್ಟು ಬೇಗ ಎಂಗೇಜ್ಮೆಂಟ್ನ ಮಾಡಿ ಮುಗಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮಗನಿಗೂ ಸ್ವಲ್ಪ ಅದ್ರ ಕಡೆ ಗಮನ ವಹಿಸಕ್ಕೆ ಹೇಳಿ. ದೇವಕಿ, ಬಾಯಿ ಮುಚ್ಕೊಂಡಿರೋಕ್ಕಾಗಲ್ವಾ ನಿಂಗೆ? 3 ಹೊತ್ತು ಅದೇ ಮಾತು, ಸುಮ್ಮನೆ ಒಟ ಅಂತಾನೆ ಇರ್ತೀಯ. ಬೇರೆ ಏನಾದರೂ ಕೆಲಸ ಇದ್ರೆ ಹೋಗಿ ನೋಡ್ಕೊ ಹೋಗು. ಯಜಮಾನ್ರೆ, ಮಗಳ ಮದ್ವೆ ವಿಷಯ ಬಿಟ್ರೆ ಮಾತಾಡೋದಕ್ಕೆ ಇನ್ನೇನಿದೆ ಹೇಳಿ? ಆದರೆ ಅದನ್ನೇ ಪದೇ ಪದೇ ಚುಚ್ಚಿ ಬೇರೆ ಹೇಳಬೇಕಾ? ಹಾಗಲ್ಲ ರೀ, ಹುಡುಗನ ಕಡೆಯವರು ಆದಷ್ಟು ಬೇಗ ಎಂಗೇಜ್ಮೆಂಟ್ನ ಮಾಡಿ ಮುಗಿಸೋಣ ಅಂತ ಹೇಳ್ತಿದ್ದಾರೆ.
ಇನ್ನು ಹುಡುಗಿ ಕಡೆಯವ್ರು ನಾವು ಅಷ್ಟು ಯೋಚನೆ ಮಾಡ್ತಿದ್ರೆ ಹೇಗೆ? ಆದಷ್ಟು ಬೇಗ ಪುರೋಹಿತರಿಗೆ ಫೋನ್ ಮಾಡಿ ಕರೆಸಿ ಮಾತಾಡ್ಬಿಡಣ್ವಾ? ಮಾತಾಡಿ. ಯಾರು ಬೇಡ ಅಂದಿದ್ದು? ಆತ ನನ್ನ ಮೇಲೆ ಗೂಬೆ ಕೂರ್ಸೋಕೆ ಬರ್ತೀರಾ? ಛೇ! ಏ ಕತ್ತೆ, 3 ಹೊತ್ತು 3 ತಟ್ಟೆ ತಿಂತೀಯ? ಈ ಫೋಟೋ ಹಿಡ್ಕೊಳ್ಳೋಕೆ ಶಕ್ತಿ ಇಲ್ವಾ ನಿನಗೆ? ನಿನ್ ಕೈ ಇಟ್ ಕಡೆಗೆ ಕಾಲಿಟ್ ಕಡೆಗೆ ಉದ್ಧಾರ ಆಗಲ್ಲ ಅಂತ ಗೊತ್ತು ತಾನೇ? ಮತ್ತೆ ಯಾಕೆ ಫೋಟೋ ಹಿಡ್ಕೊಂಡು ಎತ್ಕೊಂಬಂದೆ? ಈ ಮನೇಲಿ ನಿನಗೆ ಸದರ ಜಾಸ್ತಿ ಆಗಿ ಹೋಗಿದೆ. ಮರೆತು ಹೋಯಿತೆ ನನ್ನಯ ಹಾಜರಿ, ಬರೆದು ಎದೆಯಲ್ಲಿ ನೋವಿನ ಶಾಯರಿ, ಕರಗಿದೆ ನಾಲಿಗೆ ಬರವಿದೆ ಮಾತಿಗೆ, ಮೆರವಣಿಗೆ ಹೊರಟಂತೆ ನಾ ಸಾವಿಗೆ, ಮರೆತು ಹೋಯಿತೆ ನನ್ನಯ ಹಾಜರಿ, ಬರೆದು ಎದೆಯಲ್ಲಿ ನೋವಿನ ಶಾಯರಿ. ನಾರಾಯಣ, ಡ್ಯಾಡ್, ಯಾಕೋ ಒಂಥರ ಇದೆಯಾ? ಏನಿಲ್ಲ ಡ್ಯಾಡ್, ಸುಮ್ಮನೆ ಹಾಗೆ ಕೂತಿದ್ದೆ. ಲೋ ನಾರಾಯಣ, ನಾನು ನಿಮ್ಮಪ್ಪ ಕಣೋ. ನನ್ನ ಮಗನ ಬಗ್ಗೆ ನನಗೆ ಗೊತ್ತಿರಲ್ವಾ? ಇತ್ತೀಚೆಗೆ ತುಂಬ ಡಲ್ಲಾಗಿರ್ತೀಯ, ನಮ್ಮ ಜೊತೆ ಮಾತು ಆಡೋದಿಲ್ಲ. ಯಾಕೋ, ಏನಾಯ್ತು ಹೇಳೋ? ನಿಜವಾಗ್ಲೂ ಏನೂ ಇಲ್ಲ ಡ್ಯಾಡ್. ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಡ್ಯಾಡ್, ಈಗ ನೀನು ಯಾಕೆ ಮಂಕಾಗಿದೆಯಾ ಅಂತ ಹೇಳ್ದೆ ಇದ್ರೆ ನನ್ನ ಮೇಲೆ ಆಣೆ, ಆಮೇಲೆ ನಿಮ್ಮಪ್ಪ ಗೊಟ್ಟಕ್ಕಂದ್ಬಿಡ್ತಾನೆ ಅಷ್ಟೇ. ಡ್ಯಾಡ್, ನೀವು ನನ್ನನ್ನು ಬಿಟ್ಟು ಹೋಗೋ ಮಾತೆಲ್ಲ ಆಡಬೇಡಿ ಪ್ಲೀಸ್ ಡ್ಯಾಡ್. ನೀವು ಅಂದರೆ ಇನ್ಯಾರು ಬಿಟ್ಟು ಹೋಗಿದ್ದಾರೆ? ಅದು ಯಾರೂ ಇಲ್ಲ ಡ್ಯಾಡ್. ಬೇಡ ನೋಡೋ ನಾರಾಯಣ, ಆಣೆ ಮಾಡಿದ್ಯಾ? ಹೇಳ್ತೀಯೋ ಇಲ್ವೋ? ಅಯ್ಯೋ ಡ್ಯಾಡ್, ದಯವಿಟ್ಟು ನನ್ನ ಸುಮ್ಮನೆ ಬಿಟ್ಬಿಡಿ ಪ್ಲೀಸ್. ಅಂದರೆ ಏನೋ ವಿಷಯ ಇದೆ ಅಂತಾಯ್ತು. ಏನು ಹೇಳೋ? ಪ್ರಾರ್ಥನಾ ಏನಾದರೂ? ಡ್ಯಾಡ್, ನಾರಾಯಣ, ಪ್ರಾರ್ಥನಾ ಅವರು ಈ ಮನೆಗೆ ಸೊಸೆಯಾಗಿ ಬರಲ್ಲ ಡ್ಯಾಡ್. ಅವರಿಗೆ ಬೇರೆ ಹುಡುಗ ನೋಡಿದ್ದಾರೆ. ಯುವ,
ಅಪ್ಪ Shut up. ಅಪ್ಪ ಅಂತೀಯ ಅಪ್ಪ? ಎಷ್ಟು ಬೇಗ ತೊಲಗ್ತೀಯೋ ಅಂತ ಅನಿಸ್ತಿದೆ. ರೀ ಏನೋ ಮಿಸ್ ಆಗಿ. ನೀನ್ ಸುಮ್ಮನೆ ಇರು ದೇವಕಿ. ಎಲ್ಲದಕ್ಕೂ ಇವಳು ಪರ ವಾಯಿಸ್ಕೊಂಡು ಬಂದದ್ದಕ್ಕೆ ಇವಳು ಹೆಚ್ಕೊಂಡಿರೋದು. ಹೋಗ್ಲಿ ಬಿಡಿ, ಫೋಟೋ ಇವತ್ತೇ ಫ್ರೇಮ್ ಹಾಕಿ ತರಿಸ್ತೇನೆ. ಏನ್ ಬೇಡ, ಎಲ್ಲರೂ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸಾಕಾಗಿದೆ ನನಗೆ. ಏನ್ ಹೇಳ್ತಿರೋದ್ ನೀನು? ಪ್ರಾರ್ಥನಾ ಬೇರೆ ಹುಡುಗನ್ ಮದ್ವೆ ಆಗ್ತಿದ್ದಾಳ? ನಿನಗೇನ್ ತಲೆ ಕೆಟ್ಟಿದೆ ಏನೋ? ಪ್ರೀತಿ ಅಂದ್ರೆ ಏನ್ ಹುಡುಗಾಟ ಅನ್ಕೊಂಡಿದ್ದೀರಾ? ಲೈ 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 ಸ್ವಲ್ಪ ಸಮಾಧಾನ ಮಾಡ್ಕೊಳೆ. ಆ ಮಗು ಪಾಪ ಇವನನ್ನೇ ಮದ್ವೆ ಆಗ್ತೀನಿ ಅಂತ ಅಂದಿದ್ದೋಳು ಈಗ ಇಂಥ ನಿರ್ಧಾರಕ್ಕೆ ಬಂದಿದ್ದಾಳೆ ಅಂದ್ರೆ ಅದೇನ್ ಸಮಸ್ಯೆ ಇದೆಯೋ ಏನೋ. ಸಮಸ್ಯೆ ಇದ್ರೆ ಬಗೆಹರಿಸ್ಕೋಬೇಕು, ಬೇರೆ ಆಗೋದಲ್ಲ. ನೀನ್ ಸ್ವಲ್ಪ ಸುಮ್ನೆ ಇರು. ಲೋ ನಾರಾಯಣ, ನಾವು ಅವ್ರ ಮನೆಗೆ ಹೋಗಿ ಮಾತಾಡೋದೇನೋ? ಪ್ರಯೋಜನ ಇಲ್ಲ ಡ್ಯಾಡ್. ಅಲ್ಲ ಕಣ ಡ್ಯಾಡ್ ಪ್ಲೀಸ್, ಯಾರು ಮಾತಾಡಬೇಡಿ, ಈ ವಿಷಯದ ಬಗ್ಗೆ ಏನು ಹೇಳ್ಬೇಡಿ ಅಂತ ಹೇಳ್ದೆ ತಾನೆ. ಆಯ್ತಪ್ಪ, ನಾವು ಈ ವಿಷಯ ಬಿಟ್ಬಿಡ್ತೀವಿ. ಆದ್ರೆ ನಿಜವಾಗ್ಲೂ ನೀನು ಆ ವಿಷಯದಿಂದ ಹೊರಗೆ ಬರಬೇಕು ಅಂದ್ರೆ ನೀನ್ಯಾಕೆ ಅವ್ರ ಮನೇಲಿ ಡ್ರೈವರ್ ಆಗಿ ಸಾಯ್ಬೇಕು? ಮೊದಲು ನೀನು ಅಲ್ಲಿಗೆ ಹೋಗೋದನ್ನ ನಿಲ್ಲಿಸ್ಬಿಡು. ಸದ್ಯಕ್ಕೆ ಸಾಧ್ಯ ಇಲ್ಲ ಡ್ಯಾಡ್. ನನ್ನ ನಂಬಿ ಆನಂದ್ ಅವರು ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ಮುಗಿಸ್ಬಿಡ್ತೀನಿ. ಆಮೇಲೆ ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ಈಗ ಸದ್ಯಕ್ಕೆ ನನ್ನ ಪಾಡಿಗೆ ಬಿಟ್ಬಿಡಿ. ಅಳಬೇಡ ಪುಟ್ಟ, ಅಪ್ಪನ ಸ್ವಭಾವ ನಿನ್ಗೆ ಗೊತ್ತಲ್ವಾ? ಅಮ್ಮ, ಇದ್ರಲ್ಲ ತಪ್ಪೇನೂ ಇಲ್ಲ ಅಮ್ಮ. ಕೈ ಜಾರ್ ಬಿದ್ಬಿಟ್ಟು ನನ್ ಬೇಕು ಅಂತ ಮಾಡಿಲ್ಲಮ್ಮ, ಪ್ರಾಮಿಸ್. ಪ್ರಾರ್ಥನಾ,
ನೀನೇನೇ ಮಾಡಿದ್ರು ಅದ್ರಲ್ಲಿ ತಪ್ಪು ಹುಡ್ಕೋದೇ ಅವನ ಗುಣ. ಅವನ ಮಾತಿಗೆ ನೀನು ಬೇಜಾರು ಮಾಡ್ಕೋಬೇಡ ಕಂದ. ಅಮ್ಮ